ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ತಾಲೂಕಿನ ಬಳಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಏಕಾದಶಿ ಪ್ರಯುಕ್ತ ವೈಕುಂಠ ದ್ವಾರ ಪ್ರವೇಶ, ಅನ್ನದಾನ, ವಿಶೇಷ ಹೂವಿನ ಅಲಂಕಾರ, ಭಜನಾ ತಂಡಗಳ ಕೋಲಾಟ, ರಾಮಕೋಟಿ ಮುಂತಾದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರಾದ ಬಳಗೆರೆ ನಾರಾಯಣಗೌಡ, ಎಚ್.ಸಿ. ಪಾಪರೆಡ್ಡಿ ಕುಟುಂಬ, ರಾಮಚಂದ್ರ ರೆಡ್ಡಿ ಹೂವಿನ ಅಲಂಕಾರ, ರಾಜಗೋಪಾಲ್ ಜಯಶ್ರೀರಾಮ್ ಪವರ್ ಡೆಕೋರೇಟೆಡ್, ಸಪ್ತಗಿರಿ ಫ್ಲವರ್ ವಿಸ್ತರಣಾಧಿಕಾರಿ, ನಂದೀಶ್ ವಕೀಲರು, ರಾಮಕೃಷ್ಣಯ್ಯ ಬೆಂಗಳೂರು, ಸುಧಾಕರ್ ಜನಪನಹಳ್ಳಿ ಸಿವಿಲ್ ಕಾಂಟ್ರಾಕ್ಟರ್, ಅರ್ಚಕರಾದ ಅಮರನಾರಾಯಣ, ಮಂಜುನಾಥ್ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮ ಏನು ಸರ್ ವಿಶೇಷ? ಇವತ್ತು ಏಕಾದಶಿ ಪ್ರಯುಕ್ತ ವೈಕುಂಠ ಏಕಾದಶಿ. ಇದು ಬಳಗೆರೆ ಗ್ರಾಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಸತ್ಯನಾರಾಯಣ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಇಲ್ಲಿ ನೆಲೆಸಿರುವಂತಹ ಸ್ಥಾನ. ಇದು ದೇವಸ್ಥಾನ 2019ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ವೈಕುಂಠ ಏಕಾದಶಿ ನಡೆಸ್ಕೊಂಡೇ ಬರ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ಸಹ ವರ್ಷನೂ ಸಹ ಜಾಸ್ತಿಯಾಗಿ ಬೆಳೀತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ಭಕ್ತಾದಿಗಳು ಅಷ್ಟೇ ಬರ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷತೆ. ಅದರ ಪ್ರಯುಕ್ತ ಇವತ್ತು ಏನೇನು ಕಾರ್ಯಕ್ರಮ ಬೆಳಗ್ಗೆ 2 ಗಂಟೆಗೆ ಸುಪ್ರಭಾತ ಸೇವೆ ಇತ್ತು. ನಂತರ 3 ಗಂಟೆಗೆ ಅಭಿಷೇಕ ಆಯಿತು. 5 ಗಂಟೆಗೆ ನಾಗರೋತ್ಸವ ಮಾಡಿ ಶ್ರೀದೇವಿ ಭೂದೇವಿ ಸತ್ಯನಾರಾಯಣ ಸ್ವಾಮಿಯವರನ್ನು ಉಯ್ಯಾಲೆಗೆ ಹಾಕಿ ದ್ವಾರ ಸೃಷ್ಟಿ ಮಾಡಿದ್ವಿ. ಸುಮಾರು ಸುತ್ತಮುತ್ತಲ ಹಳ್ಳಿಗಳಿಂದಲೂ ಸಹ ಸಾವಿರಾರು ಭಕ್ತರು ಬಂದಿದ್ದರು. ಬಂದು ದ್ವಾರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ಸಾಯಂಕಾಲ ಇರ್ತದೆ. ಇದರ ಜೊತೆಗೆ ನಮ್ಮ ಶೆಡವರಹಳ್ಳಿ ರೆಡ್ಡಪ್ಪ ಸ್ವಾಮಿಗಳು ಈ ಥರ ಒಂದು 15 ಡೇಸ್ ಬ್ಯಾಕು ಸರ್ ಈ ಸಾರಿ ಏಕಾದಶಿಗೆ, ವೈಕುಂಠ ಏಕಾದಶಿಗೆ ಅಖಂಡ ಶ್ರೀ ರಾಮಕೋಟಿ ಭಜನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದು ತುಂಬ ಸಂತೋಷ. ರೆಡ್ಡಪ್ಪ ಅವರೇ, ಈ ಥರ ಕಾರ್ಯಕ್ರಮ ಈ ಸ್ಥಳದಲ್ಲಿ ಏರ್ಪಾಡು ಮಾಡೋದಕ್ಕೆ ನಿಮಗೆ ಭಗವಂತ ಮನಸ್ಸು ಕೊಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ನಮಗೂ ಸಂತೋಷ ಆಗ್ತಾಯಿದೆ. ಏನು ಬೇಕಾದರೂ ಇಲ್ಲಿ ಅನುಕೂಲವಾಗಿರೋದು ಕೇಳಿ ಅದನ್ನು ಮಾಡ್ತೀವಿ. ಈ ಕ್ಷೇತ್ರವನ್ನು ನೀವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದೇ ರೀತಿಯೇ ಇದಕ್ಕಿಂತ ಮೊದಲು ಸಹ ಸುಮಾರು ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ರೆಡ್ಡಪ್ಪ ಅವರಿಗೆ. ಮತ್ತು ಈ ಅಖಂಡ ಏಕಾದಶಿ ಭಜನೆ ಏನು ಏರ್ಪಾಡು ಮಾಡಿದ್ದಾರೆ, ತುಂಬ ರಾತ್ರಿ 12:05ಕ್ಕೆ ಶುರುವಾಗಿದ್ದು ಸುಮಾರು 40 ಜನ ಭಜನೆ ಇದ್ದಾರೆ. ಇದಕ್ಕೋಸ್ಕರ ಇದೆಲ್ಲ ಆಗಿರೋದ್ರಿಂದ ಇನ್ನೂ ನಡೀತಾ ಇದೆ. ಇವತ್ತು ರಾತ್ರಿ 11:45ಕ್ಕೆ ನಿಲ್ಸೋಣ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲಿವರೆಗೂ ಸಹ ಭಗವಂತನ ದರ್ಶನ ಇರ್ತದೆ, ದ್ವಾರದ ದರ್ಶನ ಇರ್ತದೆ. ಈ ಥರ ಹೋದ ವರ್ಷಕ್ಕಿಂತ ಈ ಸರಿ ಸಾಯಂಕಾಲ 10 ಗಂಟೆವರೆಗೂ ಬರ್ತಾನೆ ಇರ್ತಾರೆ ಜನ. ಯಾಕಂದರೆ ಹಳ್ಳಿ ರೈತರು ಕೆಲಸ ಇರ್ತದೆ. ಇದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ 7 ಗಂಟೆ ಮೇಲೆ 10 ಗಂಟೆವರೆಗೂ ಟೈಮ್ ಇರುತ್ತಲ್ಲ, ಹೋಗಿ ಮಾಡಿ ಸಾಯಂಕಾಲ ಇನ್ನೂ ಜಾಸ್ತಿ ಆಗ್ತದೆ. ಇಷ್ಟವರೆಗೂ ನಡೀತಾ ಇದೆ ಕಾರ್ಯಕ್ರಮ. ತುಂಬ ಧನ್ಯವಾದ.
ಸುತ್ತಮುತ್ತಲಿರುವ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಬೆಳಗೆರೆ ಗ್ರಾಮಸ್ಥರಿಂದ ತುಂಬ ಧನ್ಯವಾದಗಳು. ತಮ್ಮ ಹೆಸರು ಸರ್? ನಮ್ಮ ಹೆಸರು ನಾರಾಯಣಗೌಡ ಅಂತ, ವಕೀಲರು ಬೆಂಗಳೂರಲ್ಲಿ. ಅದೇ ರೀತಿ ಇವರು ರಾಮಕೃಷ್ಣಪ್ಪ ಅವರು ಅಂತ ನಮ್ಮ ತುಂಬ ಬೇಕಾದವರು ಫ್ರೆಂಡು. ಈ ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿರೋ ಕಟ್ಟಬೇಕಾಗಿದ್ದಾಗ ಇಬ್ಬರು ಸಹ ತಿರುಪತಿಗೆ ಹೋದ್ವಿ. ತಿರುಪತಿಗೆ ಹೋದಾಗ ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಆಚೆ ಕಡೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ, ಸರ್ ಈ ಥರ ದಶಾವತಾರಗಳು ಇಲ್ಲಿ ಮಾಡಿದ್ದಾರೆ, ನೀವು ವಿಷ್ಣು ದೇವಸ್ಥಾನ ಕಟ್ತಾ ಇದ್ದೀರಿ, ದಶಾವತಾರಗಳು ಮಾಡಿಸಿ ಅಂತ. ಅದೇ ಹೊರಟು ತಿಳ್ಕೊಂಡು ಅಲ್ಲೇ ಹೇಳಿದ್ರು, ಸರ್ ಅದು ನಾನು ಮಾಡಿಸ್ತೀನಿ ಸರ್ ಅಂತ. ತುಂಬ ಸಂತೋಷ. ನಾವಿರೋದು ನಾರಾಯಣಹಳ್ಳಿ, ಮೈಸೂರು ರೋಡಲ್ಲಿ, ಬೆಂಗಳೂರು. ಇಲ್ಲಿ ನಾವು ಸ್ನೇಹಿತರು ಸರಿ ಈ ರೀತಿ ಒಂದು ಪ್ರಸ್ತಾಪ ಇದೆ ದೇವಸ್ಥಾನ ಕಟ್ಟು ಅಂತ ಹೇಳಿದಾಗ ನಾನೇ ಬಂದು ಇಲ್ಲಿ ನೋಡಿ ಎಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ಒಪ್ಕೊಂಡೆ. ಮತ್ತು ಇನ್ನೂ ಇಲ್ಲಿ ಚಿತ್ರ ಕಟ್ಟೋದಾಗಲಿ, ಮತ್ತು ಬಂದವರಿಗೆ ವಸತಿ, ಅವರ ಸ್ನಾನ ಮಾಡೋಕ್ಕೆ ಇದಕ್ಕೆಲ್ಲ ವ್ಯವಸ್ಥೆ, ಮತ್ತು ಇಲ್ಲಿ ಏನೋ ಕಾರ್ಯಕ್ರಮ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದು ಯೋಜನೆಯಲ್ಲಿದೆ, ಮಾತುಕತೆಗಿದೆ. ಆದಾಗ ನಾನು ಜೊತೆ ಸೇರಿಕೊಂಡು ಮಾಡೋಣ ಅಂತ ಹೇಳಿದ್ದೀನಿ, ಮಾಡ್ತೀವಿ. ಯಾಕಂದರೆ ಇನ್ನು ಮುಂದೆ ಈ ಒಂದು ಕ್ಷೇತ್ರವಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಇದು ಜಾತ್ರೆ ಇದು ಹೇಳಿದೆ, ಬೇರೆ ಬೇರೆ ರೀತಿ ವರ್ಷ ಜಾತ್ರೆ ಎಲ್ಲ ಮಾಡ್ತೀರಿ? ಮಾಡ್ತೀನಿ, ನಾನು ಹೇಳ್ತೀನಿ. ಜಾತ್ರೆ ಆಗುತ್ತೆ ಏಪ್ರಿಲ್ ತಿಂಗಳಲ್ಲಿ. ಥ್ಯಾಂಕ್ ಯು ಸರ್. ಸುಮಾರು ಸಾರಿ ರಾಮಕೃಷ್ಣಪ್ಪ ಅವರು ತುಂಬ ಕಾಳಜಿ ವಹಿಸಿ ನನಗೆ ಮಾಡಿ ನಾವಿದ್ದೀವಿ ನೀವು ಮಾಡಿ ಹೇಳಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಈ ಥರವರು 10 ಜನ ಇತ್ತು ಅಂದರೆ ಈ ಕ್ಷೇತ್ರ ಎಷ್ಟು ಬೇಕಷ್ಟು ಬೆಳೀತದೆ. ಯಾರು ಬೇಕಾಗ್ತಾರೆ, ಭಗವಂತನ ಇಚ್ಛೆ ಇಲ್ಲ, ಅವ್ರ ಕೃಪಾ ಕಡೆ ಆಗ್ತೀನಿ ಅಂತ ನೋಡಿ. ಈ ಥರ ರಾಮಕೃಷ್ಣಪ್ಪ ಅವರು ಇದ್ದಾರೆಲ್ಲ, ರಾಮಕೃಷ್ಣಯ್ಯವರು ಈ ಥರ ಅವರು ಇದ್ದಾರೆ. ಅದಕ್ಕೆ ನಾನು ರಾಮಕೃಷ್ಣಪ್ಪರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀವಿ ಹಾಗಂತ ಹೇಳಿದಕ್ಕೆ ನಾನು ಇಚ್ಛೆ ಪಡ್ತೀನಿ.
ನಮಸ್ಕಾರ ಬನ್ನಿ ಬನ್ನಿ ಹಾಂ ಬರ್ರಿ ಬನ್ನಿ ಸರ್ ಹಾಂ Krishna